ನಮಸ್ತೆ. ಯಕ್ಷಗಾನ ಗಂಡುಮೆಟ್ಟಿನ ಕಲೆ ಎನ್ನುವುದು ಸರ್ವಸಾಮಾನ್ಯವಾದ ಹಳೆದಾದ ಮಾತು. ಆದರೆ ಈಗ ಹಾಗಿಲ್ಲ. ಯಕ್ಷರಂಗದಲ್ಲಿ ಮಹಿಳೆಯರು ಕೂಡ ತುಂಬಾ ಸಾಧನೆಯತ್ತ ಸಾಗಿದ್ದಾರೆ, ಹೆಜ್ಜೆಯನ್ನಿಟ್ಟಿದ್ದಾರೆ. ಅಂತಹ ಮಹಿಳೆಯರಲ್ಲಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅವರು ಒಬ್ಬ ವಿಶಿಷ್ಟ ಯಕ್ಷ ಸಾಧಕಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗೂ ಹಲವಾರು ಕಲೆಗಳಲ್ಲೂ ಕೂಡ ಅವರ ಸಾಧನೆ ತುಂಬಾ ಇದೆ. ಅವರನ್ನು ಈಗ ಸಂದರ್ಶಿಸೋಣ. ನಮಸ್ತೆ ನಿರ್ಮಲಾ ಹೆಗಡೆ ಅವರೇ. ನಮಸ್ತೆ. ನಾವು ನುಡಿಸಿರಿ ವಾಹಿನಿಯಿಂದ ಬಂದಿದ್ದೇವೆ. ನಮಸ್ತೆ. ನಿರ್ಮಲಾ ಹೆಗಡೆ ಅವರೇ, ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಬರ್ಬೇಕಂತ ನಿಮಗೆ ಯಾಕೆ ಅನಿಸ್ತು, ಅಥವಾ ಅದರ ಹಿಂದಿನ ಕಾರಣಗಳನ್ನು ತಿಳಿಸಬಹುದಾ? ಖಂಡಿತವಾಗಿ. ಯಕ್ಷಗಾನ ಅಂದ್ರೆ ಅದೊಂದು ಸಂಪೂರ್ಣವಾದಂತಹ ಕಲೆ. ಆ ಕಲೆಯನ್ನ ಚಿಕ್ಕಂದಿನಿಂದಲೂ ಅಂದ್ರೆ ಅಮ್ಮನ ಹೊಟ್ಟೆಯಲ್ಲಿ ಇರುವಾಗಲಿಂದಲೂ ಕೇಳಿದಂತವ್ರು ನಾವು. ತಂದೆ ಮನೆಯಲ್ಲಿ ಸುಮಾರು 60 ವರ್ಷಗಳ ಕಾಲ ತಾಳಮದ್ದಲೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾವು ರಾತ್ರಿಯಿಂದ ಬೆಳವರೆಗೆ ತಾಳಮದ್ದಲೆಯನ್ನ ಕೇಳಿದವರು. ಕಡ್ತೊಕ್ಕ ಮಂಜುನಾಥ್ ಭಾಗವತರಾಗಿ ಬರ್ತಿದ್ರು. ಆಗೆಲ್ಲ ಭಾಗವತರು ಅಂದ್ರೆ ಮತ್ತೆ ಬೇರೆ ಇಲ್ಲ ಅಂತ ನಮ್ಮ ಭಾವನೆ. ಹಾಗೆ ಅಂದುಕೊಂಡು ತಾಳಮದ್ದಲೆ ಯಕ್ಷಗಾನದಲ್ಲಿಯೇ ದೊಡ್ಡವರಾಗಿ ನೋಡ್ತಾ ಬಂದವರು. ಅಂತಹ ಸಂದರ್ಭದಲ್ಲಿ ತುಂಬಿದ ಕುಟುಂಬದಲ್ಲಿ ದೊಡ್ಡವಳಾದ್ದರಿಂದ ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ ಇತ್ತು. ಆದ್ರೆ ಆಗ ಕಲೀಲಿಕ್ಕೆ ಸಂದರ್ಭ ಕೂಡಿ ಬರಲಿಲ್ಲ. ಓಹೋ, ಎಷ್ಟನೇ ವರ್ಷದಿಂದ ನೀವು ಯಕ್ಷಗಾನ ಪ್ರಾರಂಭಿಸಿದ್ರಿ? ನನ್ನ 32ನೇ ವಯಸ್ಸಿಗೆ ಯಕ್ಷಗಾನವನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಓಹೋ, ಯಾವ ಗುರುಗಳು? ಗುರುಗಳು ಕವಾಳೆ ಗಣಪತಿ ಭಾಗವತ್ ಅಂತೇಳಿ ನೃತ್ಯ ಕಲಿಸಿದವರು, ಯಕ್ಷಗಾನದ ನೃತ್ಯವನ್ನ ಕಲಿಸಿದವರು. ಆದ್ರೆ ಅದಕ್ಕೆ ಸಂಘಟನೆಯನ್ನ ಮಾಡಿದವರು ಶ್ರೀ ವಿದ್ಯಾ ಕಾಶ್ಯಪ ಪ್ರತಿಷ್ಠಾನ ಅಂತ ಹೆಸರಿನಿಂದ ವಿದ್ವಾನ್ ಸುಬ್ರಾಯ್ ಭಟ್ ಗಡ್ಗೆ ಹೊಳೆಯವರು ಒಂದು ಸಂಘಟನೆಯನ್ನ ಮಾಡಿದ್ರು, ಮಹಿಳಾ ಯಕ್ಷಗಾನ ಸಂಘಟನೆ. ಮೊದಲನೇದಾಗಿ ತಾಳಮದ್ದಲೆ ಕಲಿಬೇಕು ಅಂತ ಪ್ರಾರಂಭ ಮಾಡಿದ್ದು. ಆ ನಂತರದಲ್ಲಿ ಯಾಕೆ ಯಕ್ಷಗಾನವನ್ನೇ ಕಲಿಬಾರದು ಅಂತ ಒಂದು ಹುಮ್ಮಸ್ಸು ಬಂದು ಒಂದು 8 ಮಹಿಳೆಯರು ಸೇರಿ ಗಡಿಗೆ ಹೊಳೆಯಲ್ಲಿ ಅವರ ಮನೆಯ ಮೆತ್ತಿಗೆ ತರಗತಿಯನ್ನ ಪ್ರಾರಂಭಿಸಿದರು. ಕವಾಳೆ ಗಣಪತಿ ಭಾಗವತರು ಇಲ್ಲಿಗೆ ಬಂದು ಮದ್ದಲೆಯನ್ನ ಬಾರಿಸಿಕೊಂಡು ಪದ್ಯವನ್ನ ಹೇಳಿಕೊಂಡು ಕುಣಿದು ಕಲಿಸಿದ್ರು. ಸಾಹಿತ್ಯವನ್ನ ವಿದ್ವಾನ್ ಸುಬ್ರಾಯ ಭಟ್ರು ತಯಾರಿ ಮಾಡಿಕೊಟ್ರು. ಆ ಮೂಲಕವಾಗಿ ನಾವು ಕಲಿತಾ ಬಂದ್ವಿ. ಓಹೋ, ನಿಮ್ಮ ಮೊದಲ ಪ್ರದರ್ಶನ ಹೇಗಿತ್ತು, ಎಲ್ಲಿ ಹೇಳ್ಬೋದಾ? ಮೊದಲನೇ ಪ್ರದರ್ಶನ ಮಾಡಬೇಕು ಅಂತ ನಾವು ಕಲಿತ ಹೈಸ್ಕೂಲ್ ನಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವಕ್ಕೆ ಮಾಡ್ಬೇಕು, ಯಕ್ಷಗಾನವನ್ನ ಪ್ರದರ್ಶನ ಮಾಡ್ಬೇಕು ಅಂತ ಕಲಿತದ್ದು. ಆದ್ರೆ ಅದಕ್ಕಿಂತಲೂ ಮೊದಲೇ ಹೀಗೊಂದು ಮಹಿಳಾ ಸಂಘಟನೆ ತಯಾರಾಗಿದೆ ಅಂತ ಗೊತ್ತಾದಾಗ ಶಿರಸಿಯಲ್ಲಿ ಕೃಷಿ ಮೇಳ ಆಗಿತ್ತು. 2010 ಜನವರಿ 10. ಆ ಸಂದರ್ಭದಲ್ಲಿ ಒಂದು ಯಕ್ಷಗಾನವನ್ನ ಪ್ರದರ್ಶನ ಮಾಡ್ಬೇಕು ಅಂತ ಕೇಳಿದ್ರು ಸುಬ್ರಾಯ ಭಟ್ರ ಹತ್ರ. ಆಗ ಒಂದು ಭಸ್ಮಾಸುರ ಮೋಹಿನಿ ಅನ್ನುವಂತಹ ಒಂದು ಯಕ್ಷಗಾನವನ್ನ ಕಲಿತು ಅದರಲ್ಲಿ ಒಂದು ಚಿಕ್ಕ ಪಾತ್ರ ಕರಟಕಾಸುರ ಅನ್ನುವಂತಹ ಪಾತ್ರವನ್ನ ನಾನು ಮಾಡಿದೆ. ಓಹೋ, ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅದೇನೋ ಹಿನ್ನೆಲೆ ಇರಬೇಕು, ಬಹುಶಃ ತಂದೆ ಮನೆಯಿಂದ ಚಂಡೆ ಮದ್ಲೆ ಶಬ್ದವನ್ನ ಕೇಳಿದ್ದಿರಬಹುದು, ತಂದೆಯ ಜೊತೆಯಲ್ಲಿ ಯಕ್ಷಗಾನವನ್ನ ನಿರಂತರವಾಗಿ ನೋಡ್ತಾ ಬಂದಿದ್ದಿರಬಹುದು. ಆಮೇಲೆ ನನ್ನ ಸೋದರ ಮಾವ NS ಹೆಗಡೆ ಶೀಗೆಮನೆ ಅಂತ, ಅವರು ಪ್ರಸಿದ್ಧ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಗಳಾಗಿದ್ರು. ಆ ಮೂಲಕವಾಗಿ ಬಂದಿದ್ದಿದ್ರು ಇರಬಹುದು. ಪ್ರಥಮ ಪ್ರದರ್ಶನದಲ್ಲಿಯೇ ಒಂದು ಉತ್ತಮ ಕಲಾವಿದೆ ಎನ್ನುವಂತಹ ಒಂದು ಪ್ರಶಂಸೆ ಬಂತು. ಅದು ಇನ್ನೂ ಮುಂದೆ ಕಲಿಬೇಕು ಅನ್ನುವಂತಹ ಉತ್ಸಾಹವನ್ನ ತೋರಿಸಿದ್ದು ಸುಳ್ಳಲ್ಲ. ಹೌದಾ? ಚಿಕ್ಕಂದಿನಿಂದನೇ ಕಲಿಬೇಕು, ವಿದ್ಯೆ ಚಿಕ್ಕಂದಿನಿಂದ ಕಲ್ತ್ರೆ ಮಾತ್ರ ಕರಗತವಾಗ್ತದೆ, ಇಲ್ಲ ಅಂದ್ರೆ ಸ್ವಲ್ಪ ವಯಸ್ಸಾದ ನಂತರ ಕಲ್ತೆ ನೆನಪಿನ ಶಕ್ತಿ ಹೋಗ್ತದೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು. ಆದ್ರೂ ನೀವು 30ನೇ ವರ್ಷದ ನಂತರನು ಅಯ್ಯೋ ಯಾರು ಕಲಿತಾರೆ ಅನ್ನೋದನ್ನ ಬಿಟ್ಟು ಉತ್ಸಾಹದಿಂದ ಕಲಿತಿರಲ್ಲ, ಅದಕ್ಕೆ ಕಾರಣ ಕೇಳ್ಬೋದಾ? ಅದು ಒಂದು ನನ್ನ ಸ್ವಭಾವ. ಯಾವುದನ್ನೇ ಕಲಿತ್ರು, ಒಂದು ಅಡಿಗೆ ಕೆಲಸವೇ ಆಗಲಿ,
ಅದು ಮಹಿಳೆಯರಿಗೆ ಸಹಜ ಅಂತ ಅನ್ನಿಸಿದ್ರು ಅದೊಂದು ಸಂಪೂರ್ಣವಾಗಿ ಮಾಡಿದಾಗ ಅದು ಒಂದು ಕಲೆ ಅಂತಾನೆ ಅನ್ನಿಸ್ಕೊಳ್ಳುತ್ತದೆ. ಹಾಗೆ ನನ್ನ ಸ್ವಭಾವ, ಯಾವುದನ್ನೇ ಒಂದು ಕಲಿತರು ಅದನ್ನ ಶಾಸ್ತ್ರಪೂರ್ಣವಾಗಿ ಸರಿಯಾಗಿ ಕಲಿಬೇಕು, ಇಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಟು ಬಿಡಬೇಕು ಅನ್ನೋದು. ಹಾಗಾಗಿ ಕಲೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವಾಗ ಅದಕ್ಕೆ ಸ್ಫೂರ್ತಿ ಬಂತೋ ಆಗ ಪ್ರಾರಂಭವಾಗಿದ್ದು. ಅಲ್ಲಿ ಗಡಿಗೆ ಹೊಳೆಯವರಿಗೆ ಹೋಗಿ ಕಲಿಯೋದು, ಮತ್ತೆ ಮನೆಗೆ ಬರೋ ಹೊತ್ತಿಗೆ ಮರ್ತು ಹೋಗ್ತಿತ್ತು. ಆ ಸಂದರ್ಭ ಹಾಗೆ, ಯಾಕೆಂದ್ರೆ ಮನೆಗೆ ಬರೋ ಹೊತ್ತಿಗೆ ಮತ್ತೊಂದಿಷ್ಟು ಕೆಲಸಗಳು ಕಾದು ಕೂತ್ಕೊಂಡಿರ್ತಿತ್ತು, ಅದಕ್ಕೆ ತಲೆ ಹಾಕ್ಲಿಕ್ಕೆ ಸಮಯ ಇರ್ತಿರ್ಲಿಲ್ಲ. ಆಮೇಲೆ ಫೋನ್ ಮಾಡಿ ಕೇಳ್ಕೊಳ್ಳೋದು, ಇವತ್ತು ಇದೇನೋ ಹೇಳ್ಕೊಟ್ಟಿದ್ರಿ ನನಗ್ ನೆನಪಾಗ್ತಾ ಇಲ್ಲ ಅಂತ ಕೇಳ್ಕೊಳ್ಳೋದು, ಅದನ್ನೇ ಮತ್ತೆ ಮತ್ತೆ ಅಭ್ಯಾಸ ಮಾಡೋದು. ಅಡಿಗೆ ಮನೆಯಿಂದ ಜಗಲಿಗೆ ಬರುವಾಗ್ಲೂ ಅದೇ ಹೆಜ್ಜೆಯಲ್ಲೇ ಬರೋದು, ಜಗಲಿಯಿಂದ ಅಡಿಗೆ ಮನೆಗೆ ಹೋಗುವಾಗ್ಲೂ ಅದೇ ಹೆಜ್ಜೆಯಲ್ಲೇ ಹೋಗೋದು. ಹಾಗೆ ಶ್ರಮ ವಹಿಸಿ ಶ್ರದ್ಧೆಯಿಂದ ಕಲಿತ್ರೆ ಯಾವ ವಯಸ್ಸಿಗೂ ಯಾವುದನ್ನು ಕಲಿಬಹುದು ಅನ್ನೋದು ನಮ್ಮ 8 ಮಹಿಳೆಯರಲ್ಲಿ ನೀವು ಕಾಣಬಹುದು. ಎಲ್ಲರೂ ಅದೇ ರೀತಿಯಲ್ಲಿ ಶ್ರಮ ವಹಿಸಿ ಕಲ್ತಿದ್ದೇವೆ. ಓಹೋ, ತುಂಬಾ ಒಳ್ಳೆಯ ಒಂದು ಮಾತು ಹೇಳಿದ್ರಿ ನಿರ್ಮಲಾ ಹೆಗಡೆ ಅವರೇ. ಥ್ಯಾಂಕ್ ಯು. ನಿರ್ಮಲಾ ಹೆಗಡೆ ಅವರೇ, ಈಗ ಸಂಪ್ರದಾಯಗಳ ಒಂದಷ್ಟು ಜನರ ನಾನು ಮಾತನ್ನ ಕೆಲವೊಮ್ಮೆ ಯಕ್ಷಗಾನ ಪ್ರದರ್ಶನಗಳಿಗೆ ಅಲ್ಲಿ ಹೋದಾಗ ಕೇಳ್ತೇನೆ. ಆದ್ರೂ ನಾವ್ ಯಾರಾದ್ರೂ ಸಾಮಾನ್ಯ ಕೇಳುವಂತ ಮಾತು ಏನಂದ್ರೆ ಚಂಡೆವ ಶಬ್ದ, ಮದ್ದಳೆ ಶಬ್ದ, ಒಂದಷ್ಟು ಶಬ್ದಗಳು ಹೆಣ್ಣಿಗೆ ಆಗ್ಬರೋದಿಲ್ಲ, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅದು ಅವರಿಗೆ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತವೆ. ಮತ್ತೆ ಆ ಕುಣಿತಗಳ ಒಂದು ವಿಧ ಇದೆಯಲ್ಲ, ಅದು ಗಂಡಿನ ಕಲೆ ಅಂತಾನೆ ಪ್ರಸಿದ್ಧಿಯಾಗಿ ಬಂದಿದ್ದು. ಆ ಕುಣಿತಗಳ ಒಂದು ವಿಧಿಗಳು ಹೆಣ್ಣು ಮಕ್ಕಳಿಗೆ ಆಗ್ಬರೋದಿಲ್ಲ, ಅಥವಾ ಅದರಿಂದ ಆರೋಗ್ಯ ಸಮಸ್ಯೆ ಬರ್ತದೆ, ಗರ್ಭಕೋಶದ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ನಾನು ತುಂಬಾ ಜನರಿಂದ ಕೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಜವಾಗಿ ಹೇಳ್ತೇನೆ, ಈ ಪ್ರಶ್ನೆ ನನಗೆ ವಿರುದ್ಧವಾದದ್ದು. ಯಾಕೆಂದ್ರೆ ಇದು ಯಾವುದೇ ರೀತಿಯಾದಂತಹ ಒಂದು ವಿರೋಧ ಭಾವವನ್ನ ನನ್ನಲ್ಲಿ ಮೂಡಿಸ್ಲೇ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಆದ್ರೂ ಒಂದು ಉಂಟು, ಹೆಣ್ಣು ಮಕ್ಕಳಿಗೆ ಶಕ್ತಿ, ದೈಹಿಕವಾಗಿ ಶಕ್ತಿ ಕಡಿಮೆ ಆದ ಕಾರಣ ಆ ರೀತಿಯಲ್ಲಿ ತೊಂದರೆ ಆಗಬಹುದು ಅನ್ನೋದು ಬಿಟ್ರೆ ಆರೋಗ್ಯಕ್ಕಾಗ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ. ನನ್ನದೇ ಒಂದು ಉದಾಹರಣೆ ಕೊಡುವುದಾದ್ರೆ, ಮೊದಲನೇದಾಗಿ ನಾನು ಸೇರ್ಕೊಂಡದ್ದು ಒಂದು ಅಸ್ತಮಾದ ಕಾರಣವಾಗಿಯೇ. ಅಸ್ತಮಾ ಇತ್ತು ನನಗೆ ಬಾಳಂತನದಿಂದ. ಆಮೇಲೆ ಅದಕ್ಕೆ ನಿತ್ಯವೂ ಮಾತ್ರೆ ಬೇಕಾಗಿತ್ತು, ಒಂದು ದಿನವೂ ಇಲ್ಲದೆ ರಾತ್ರಿ ಕಳೀಲಿಕ್ಕೆ ಸಾಧ್ಯವಿಲ್ಲ ಆಗಿತ್ತು. ಅಂತ ಸಂದರ್ಭದಲ್ಲಿ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಸಮಸ್ಯೆ ಆಯ್ತು. ಚಾಲಿ ಸೊಲಿಯುವಂತ ಸಂದರ್ಭದಲ್ಲೇ ಆಗ್ಲಿ, ಮನೆ ಕೆಲಸ ಯಾವುದೇ ಸಂದರ್ಭದಲ್ಲಿ ಬೆಳಿಗ್ಗೆ ಪ್ರಾರಂಭವಾದ್ರೆ ಸೀನು, ರಾತ್ರಿವರೆಗೆ ಸೀನೋದು, ಆಮೇಲೆ ಉಬ್ಬಸ ಬರೋ ತರ ಶ್ವಾಸ ಶುರುವಾಗೋದು, ರಾತ್ರಿ ಮಲಗಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಯಾವತ್ತು ನಾನು ತಾಳಮದ್ದಲೆ ಯಕ್ಷಗಾನಕ್ಕೆ ಸೇರ್ಕೊಂಡ್ನೋ ಅಂದಿನಿಂದ ಇಂದಿನವರೆಗೆ, ಬಹುಶಃ ಇದು 17ನೇ ವರ್ಷ ಆಗಿರಬಹುದು, ಮಾತ್ರೆಯ ಅವಶ್ಯಕತೆ ಬೀಳಲಿಲ್ಲ. ಅಂತಹ ಒಂದು ಆರೋಗ್ಯದಲ್ಲಿ ನನಗೆ ಸುಧಾರಣೆ ಆಗಿದೆ. ಹಾಗಾಗಿ ಖಂಡಿತವಾಗಿ ಇದು ಅಲ್ಲಗಳೆಯುವಂತಹ ವಿಷಯ. ಯಾವುದೇ ರೀತಿಯಲ್ಲಿಯೂ ಹೆಣ್ಣು ಮಕ್ಕಳಿಗೆ ಆಗಲಿ ಮಹಿಳೆಯರಿಗೆ ಆಗಲಿ, ಅಂದ್ರೆ ಮಕ್ಕಳಾದ ಮಹಿಳೆಯರು, ನಾವು ಮಕ್ಕಳಾದ ಮೇಲೆ ಕಲ್ತಿದ್ದಾಗಿದ್ದಕ್ಕೆ ಯಾರಿಗೂ ಯಾವ ರೀತಿಯಲ್ಲಿಯೂ ಈ ಯಕ್ಷಗಾನದಿಂದ ತೊಂದರೆ ಅನ್ನುವುದು ಆಗಲೇ ಇಲ್ಲ. ಈ ವರ್ಷ ಸಹಿತ ನಾವು ಒಂದು ಶಿಬಿರ ಮಾಡಿದ್ದೇವೆ. ಅದರಲ್ಲಿ 8 ಜನ ಮಹಿಳೆಯರು ಹೊಸದಾಗಿ ಸೇರ್ಕೊಂಡು ಅಲ್ಲಿ ಯಕ್ಷಗಾನವನ್ನ ಪ್ರದರ್ಶನ ಮಾಡಿದ್ರು. 10 ದಿವಸಗಳ ಕಾಲ ಕಲಿತರು. ಅವರಿಂದ ಬಂದಂತಹ ಉತ್ತರಬೋಧೆ, ನಮ್ಗೆ ಯಾವುದೇ ಸಮಸ್ಯೆ ಆಗ್ಲಿಲ್ಲ, ಕುಣಿದು ನಿಂತು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ವೇನೋ ಅನ್ಕೊಂಡಿದ್ವಿ, ಆದ್ರೆ ಯಾವುದೇ ಸಮಸ್ಯೆ ಆಗ್ಲಿಲ್ಲ ಅಂತ ಅವ್ರು ಹೇಳಿದ್ರು. ನಿರ್ಮಲಾ ಹೆಗಡೆ ಅವರೇ, ತಮ್ಮ ಸಾಧನೆ ಬರೀ ಯಕ್ಷಗಾನ ಪರದೆ ಮೇಲಷ್ಟೇ ಅಲ್ಲ, ಯಕ್ಷಗಾನ ಅಕಾಡೆಮಿಯವರೆಗೂ ಹೋಗಿದೆ ಅಂತ ನಮ್ಗೆಲ್ಲ ಒಂದು ಹೆಮ್ಮೆಯ ವಿಷಯ. ಅಕಾಡೆಮಿ ಸದಸ್ಯರಾಗಿ ನೀವು ಒಂದಷ್ಟು ವರ್ಷ ಕಾರ್ಯನಿರ್ವಹಿಸಿದ್ದೀರಿ. ಅದಲ್ಲದೆ ಯಕ್ಷಗೆಜ್ಜೆ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀರಿ. ಒಂದು ಸಂಸ್ಥಾಪಕಿಯಾಗಿ ಯಕ್ಷಗೆಜ್ಜೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಯಕ್ಷಗಾನ ತರಬೇತಿಗಳನ್ನ ನೀಡ್ತಾ ಇದ್ದೀರಿ. ಈ ಸಂಸ್ಥೆಯಿಂದ ಮುಂದೆ ನಿಮ್ಮ ಹೆಜ್ಜೆ ಏನು ಅಥವಾ ಮುಂದೆ ನಿಮ್ಮ ನಡೆ ಏನು, ಆ ಸಂಸ್ಥೆಯಲ್ಲಿ ಕಾರ್ಯಚಟುವಟಿಕೆಗಳೇನು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಯಕ್ಷಗಾನವನ್ನ ಕಲಿತು 10 ವರ್ಷ ಆದ್ಮೇಲೆ ಶಿರ್ಸಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಒಂದು ತರಬೇತಿ ಕೇಂದ್ರ ಇದ್ರೆ ಒಳ್ಳೇದಾಗಿತ್ತು ಅಂತ ಬಹಳ ಒತ್ತಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅಷ್ಟು ಬೇರೆಯವ್ರಿಗೆ ಕಲಿಸುವಷ್ಟು ನನಗೆ ಕಲಿತಾಗಲಿಲ್ಲ ಅಂತ ಹಿಂದೇಟ್ ಹಾಕಿದೆ. ಆ ಸಂದರ್ಭದಲ್ಲಿ ಸಹೋದರ ಒಬ್ರು, ನಾವೆಲ್ಲ ನಿನ್ ಜೊತೆಯಾಗಿರ್ತೇವೆ, ಇದೊಂದು ಅನಿವಾರ್ಯವಾದಂತಹ ಒಂದು ಅವಶ್ಯಕತೆ,
ಹಾಗಾಗಿ ಒಂದು ಪ್ರಾರಂಭ ಆಗಲಿ, ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳು ಉಳಿದವರನ್ನು ಇಟ್ಟುಕೊಂಡು ನಾವು ಕಲಿಬಹುದು, ಉಳಿದವ್ರಿಗೂ ಕಲಿಸ್ತಾ ಹೋಗ್ಬಹುದು ಅನ್ನುವಂತಹ ಒಂದು ಪ್ರೋತ್ಸಾಹ ಕೊಟ್ಟ ಕಾರಣಕ್ಕಾಗಿ ಯಕ್ಷಗೆಜ್ಜೆ ಅನ್ನುವಂತಹ ಒಂದು ಸಂಸ್ಥೆ ಪ್ರಾರಂಭ ಆಯ್ತು. ಓಹೋ. ಆ ಸಮಯದಲ್ಲಿ ನಾನು ಇನ್ನೊಂದು ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬರವಣಿಗೆಯಲ್ಲಿ ತೊಡಗಿಸಿಕೊಂಡೆ. ಯಕ್ಷಗಾನಕ್ಕೆ ಏನೇನು ಬೇಕೋ ಅದೆಲ್ಲ ಒಂದು ನಾವು ಕಲಿತಾ ಹೋದ್ರೆ ಅದಕ್ಕೆ ಪೂರಕವಾಗಿ ನಮಗದು ಸಹಾಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಹಾಗೆ ಒಂದು ಪ್ರಸಂಗವನ್ನ ಬರಿಬೇಕು ಅಂತ ಅಂದ್ಕೊಂಡಾಗ ಅದಕ್ಕೂ ಬಹಳಷ್ಟು ಜನ ಸಹಾಯ ಮಾಡಿದ್ರು. ರಾಮ್ ಹೆಗಡೆ ಕೆರೆಮನೆಯವರು ಮೊದಲನೇದಾಗಿ. ಆ ನಂತರದಲ್ಲಿ ಕೆರೆಕೈ ಉಮಾಕಾಂತ ಭಟ್ರು ಮುನ್ನುಡಿಯನ್ನ ಬರೆದು ಕೊಟ್ರು, ಪದ್ಯಗಳನ್ನ ಗಜಾನ್ ಭಟ್ಟ ತೋಳ್ಗೇರಿ ಅವರು ತಿದ್ದಿ ಕೊಟ್ರು. ಈ ರೀತಿಯಲ್ಲಿ ಬಹಳಷ್ಟು ಜನ ಸಹಾಯ ಮಾಡಿದ್ರು. ಹಾಗೆ ಒಂದು ಛಂದೋಬದ್ಧವಾದಂತಹ ಒಂದು ಪ್ರಸಂಗವನ್ನ ರಚನೆ ಮಾಡಿ ಆ ಪ್ರಸಂಗ ಬಿಡುಗಡೆ ಆಯ್ತು. ಪ್ರಪ್ರಥಮವಾಗಿ ಅದು ಪ್ರದರ್ಶನವೂ ಆಯ್ತು ಯಕ್ಷಗೆಜ್ಜೆ ಪ್ರಾರಂಭ ಆದ್ಮೇಲೆ. ಹೀಗೆಲ್ಲ ನಡೀತಾ ಇರುವಾಗ ನಮಗಿಷ್ಟೆಲ್ಲ ಕೊಟ್ಟ ಯಕ್ಷಗಾನಕ್ಕಾಗಿ ನಮ್ಮಿಂದ ಏನು ಕೊಡಬಹುದು ಅನ್ನುವಂತಹ ಒಂದು ಆಲೋಚನೆ ಬಂದು, ಆಗ ಎಲ್ಲಾ ಸಂಸ್ಥೆಯವರು ಅಂದ್ರೆ ಈ ಶಿರ್ಸಿ ತಾಲೂಕಿನಲ್ಲಿ ಇರುವಂತಹ ಒಂದು ಯಕ್ಷಗಾನ ಸಂಸ್ಥೆಗಳು ಸೇರಿ ಯಕ್ಷಗಾನಕ್ಕಾಗಿಯೇ ಒಂದು ಅಕಾಡೆಮಿ ಆಗ್ಬೇಕು. ಮೊದಲು ಜಾನಪದ ಮತ್ತು ಬಯಲಾಟ ಯಕ್ಷಗಾನ ಅಕಾಡೆಮಿ ಅಂತ ಇತ್ತು. ಅದು ಯಕ್ಷಗಾನಕ್ಕಾಗಿಯೇ ಇನ್ನೊಂದು ಅಕಾಡೆಮಿ ಆಗಬೇಕು ಅನ್ನುವಂತಹ ಒಂದು ಏನು ಅರ್ಜಿಯನ್ನ AC ಆಫೀಸಿಗೆ ಕೊಡ್ಬೇಕಾಗಿ ಹೋಗುವಂತಹ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಒಂದಷ್ಟು ಸಂಘಟನೆಗಳು ಸೇರಿದಾಗ ಅದು ಸಿದ್ಧಿಯೂ ಆಯ್ತು. ಸರ್ಕಾರ ಮಟ್ಟದಲ್ಲಿ ಯಕ್ಷಗಾನ ಅಕಾಡೆಮಿ ಆಯ್ತು. ಇನ್ನೊಂದು ಅದಕ್ಕೆ ನಮ್ಮ ಶಿರಸಿಯವರೇ ಪ್ರೊಫೆಸರ್ ಎಂ ಎ ಹೆಗಡೆ ಅವರು ಪ್ರಪ್ರಥಮವಾಗಿ ಅಧ್ಯಕ್ಷರಾದ್ರು. ಆ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಅವಕಾಶ ಬಂತು ಅಂತ ಅನ್ಬಹುದು. ಯಕ್ಷಗಾನಕ್ಕಾಗಿ ಏನನ್ನಾದ್ರೂ ಕೊಡಬೇಕು, ಅದಕ್ಕಾಗಿ ಸೇವೆ ಮಾಡ್ಬೇಕು ಅನ್ಕೊಂಡಾಗ ಒಂದು ಅವಕಾಶ ಬಂತು. ಆ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಯಕ್ಷಗಾನ ಅಕಾಡೆಮಿ ಸದಸ್ಯ ಆಗಬೇಕು ಅನ್ನುವಂತಹ ಒಂದು ಆಸೆಯಿಂದ ಅರ್ಜಿಯನ್ನ ಕೊಟ್ಟು ಅಕಾಡೆಮಿ ಸದಸ್ಯ ಆಗಿದ್ದೇನೆ. ಆ ಸಂದರ್ಭದಲ್ಲಿ 3 ವರ್ಷದಲ್ಲಿ 1.5 ವರ್ಷ ಕೊರೋನಾದಲ್ಲೇ ಹೋಯ್ತು. ಆ ಉಳಿದ 1.5 ವರ್ಷದಲ್ಲಾದ್ರೂ ನಮ್ಮ ಸುತ್ತಮುತ್ತಲಿನ ಯಕ್ಷಗಾನ ಸಂಘಟನೆಗಳಿಗೆ, ಮಹಿಳಾ ಸಂಘಟನೆಗಳಿಗೆ, ಹಳಿಯಾಳದವರೆಗೂ ಇಲ್ಲಿ ಭಟ್ಕಳದವರೆಗೂ ಏನೇನೆಲ್ಲ ಕೊಡುವುದಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ. ಆ ಕುರಿತಾಗಿ ನನಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ. ನಮ್ಮವರು ಅಂತ ಅನ್ನಿಸ್ಕೊಂಡು ಯಕ್ಷಗಾನದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಯಾವ್ಯಾವ ಮೂಲಕವಾಗಿ ನಾವು ಅಕಾಡೆಮಿಯಿಂದ ಸಹಾಯವನ್ನ ಮಾಡಬಹುದು, ಸಹಕಾರವನ್ನ ಕೊಡಬಹುದು, ಅದೆಲ್ಲವನ್ನ ಕೊಟ್ಟಿದ್ದೇವೆ. ವಿಶೇಷ ಅಂದ್ರೆ ವಾನಳ್ಳಿಕ್ಕಿಂತಲೂ ಮುಂದೆ ಒಂದು ಉಡಳ್ಳಿ ಗದ್ದೆ ಅಂತ ಹೇಳಿ ಸಿದ್ಧಿಗಳ ಊರು. ಅವರು ಹಗಲಿಗೆ ಕೊನೆಗೌಡಿಕೆ ಕೆಲಸವನ್ನ ಮಾಡ್ಕೊಂಡು ಮನೆಗಳ ಕೆಲಸ ಮಾಡ್ಕೊಂಡು ಇರುವವರು ರಾತ್ರಿಯಲ್ಲಿ ಯಕ್ಷಗಾನ ಕಲಿತು ಯಕ್ಷಗಾನ ಪ್ರದರ್ಶನವನ್ನ ಮಾಡಿದ್ರು. ಅದಕ್ಕೆ ನಾವು ಅಕಾಡೆಮಿಯಿಂದ ಒಂದು ಪ್ರೊಫೆಸರ್ ಎಂ ಎ ಹೆಗಡೆ ಅವರ ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನು ಕೊಟ್ಟು ತರಬೇತಿಯನ್ನ ಒದಗಿಸಿಕೊಟ್ಟು ಮಾಡಿಸಿದ್ದು ಒಂದು ಹೆಮ್ಮೆಯ ವಿಷಯ. ಇದೊಂದು ವಿಶೇಷ ಅಂತಲೂ ಅನ್ನಬಹುದು. ಹಾಗೆಯೇ ಹಲವಾರು ಮಹಿಳಾ ಸಂಸ್ಥೆಗಳಿಗೆ ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ಮಹಿಳಾ ಯಕ್ಷ ಸಂಭ್ರಮ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವೂ ಅದೇ ಸಂದರ್ಭದಲ್ಲಿ ಶಿರ್ಸಿಯಲ್ಲಿಯೇ ಮಾಡಿದ್ದು ನಮಗೆ ಯಕ್ಷಗೆಜ್ಜೆ ಸಂಸ್ಥೆಗೂ ಒಂದು ಹೆಮ್ಮೆಯ ವಿಷಯ. ಹೀಗೆಲ್ಲ ಪ್ರೊಫೆಸರ್ ಎಂ ಎ ಹೆಗಡೆ ಅವರ ಸಹಕಾರದಿಂದ, ಅವ್ರು ಈಗಿಲ್ಲ, ಹೌದು, ದಿವಂಗತರು, ಅವರ ಒಂದು ವಿಶೇಷವಾದಂತಹ ಕಾಳಜಿ, ಹಿರಿಯರ ನೆನಪು ಅನ್ನುವಂತಹ ಒಂದು ಕಾರ್ಯಕ್ರಮವೂ ಆಗ ಏರ್ಪಾಟಾಗಿತ್ತು. ಆ ಸಂದರ್ಭದಲ್ಲಿ ಯಾರ್ಯಾರು ಪ್ರಖ್ಯಾತರ ಆಗದೇ ಇದ್ದಂತಹ ಕಲಾವಿದರಿದ್ದಾರೋ, ಮನೆಯಲ್ಲಿಯೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಾವಿದರಿದ್ದಾರೆ. ಅಂಥವರನ್ನ ನೆನಪಿಸಿಕೊಂಡು ಮಾಡುವಂತಹ ಕಾರ್ಯಕ್ರಮ, ಹಿರಿಯರ ನೆನಪು, ಅಂತಹ ಒಂದು ಕಾರ್ಯಕ್ರಮವನ್ನ ಹುಟ್ಟು ಹಾಕಿದ್ರು. ಆ ಕಾರ್ಯಕ್ರಮವೂ ಸಹ ಮನೆಯಲ್ಲಿ ಮಾಡಲ್ಪಟ್ಟು ಅತ್ಯಂತ ಜನಜನಿತವಾಗಿದೆ. ಅದು ಈಗಲೂ ನಡೆದುಕೊಂಡು ಬರ್ತಾ ಇದೆ. ಅಂತಹ ಒಂದು ಅಕಾಡೆಮಿ ಅಧ್ಯಕ್ಷರ ಕೈ ಕೆಳಗಡೆ ನಾವು ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ ಅನ್ನೋದು ಸಹ ನಮಗೆ ಹೆಮ್ಮೆಯ ವಿಷಯ. ತುಂಬಾ ಹೆಮ್ಮೆಯ ಸಂಗತಿ. ನಿರ್ಮಲಾ ಹೆಗಡೆ ಅವರೇ, ತಾವು ಯಕ್ಷಗಾನ ಕಲಾವಿದೆ ಅನ್ನೋದೊಂದು ಪಕ್ಕಕ್ಕೆ ಇಟ್ರೆ
ತಮ್ಮ ಕಲೆ ಇಲ್ಲಿಗೆ ಮುಗಿದಿಲ್ಲ. ತಮ್ಮ ಕಲಾ ಸಾಧನೆ ಭಜನಾ ಟೀಮ್ಗಳಿರ್ಲಿ ಅಥವಾ ಈಗ ಸಂಘ ಸಂಸ್ಥೆಗಳ ಹಲವಾರು ಸಂಘ ಸಂಸ್ಥೆಗಳು ಮಠಗಳಲ್ಲಿರ್ಲಿ, ನಿಮ್ಮ ಕಾರ್ಯಕ್ಷೇತ್ರ ಇನ್ನೂ ಮುಂದುವರೆದಿದೆ. ಮತ್ತೆ ನಾಟಕ ಕಲಾವಿದೆ ಕೂಡ. ಒಂದಷ್ಟು ನಾಟಕಗಳಲ್ಲಿ ತುಂಬಾ ಜನಜನಿತವಾದ ಪಾತ್ರಗಳನ್ನು ಮಾಡಿ ಹೆಸರು ಮಾಡಿದ್ದೀರಿ. ಅದೇ ಅಲ್ಲದೆ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತುಂಬಾ ಬೆಳವಣಿಗೆ, ಸಾಹಿತ್ಯಗಳು ನಿಮ್ಮದು ಅಂದ್ರೆ ತುಂಬಾ ಹಿತವಾದ ಸಾಹಿತ್ಯಗಳು ಅನ್ನೋ ಮಾತು ಎಲ್ಲರಲ್ಲಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಮಾತೇನು? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಹಿತ್ಯ, ನಾಟಕ, ನೀವು ಕೇಳಿದ ಈಗ ಪ್ರಶ್ನೆಯಲ್ಲಿ ಸಾಹಿತ್ಯ ಬಂತು, ನಾಟಕ ಬಂತು, ಇದೆಲ್ಲವೂ ಕಲಾ ಸಂಬಂಧಿತ ಸಂಗತಿಗಳೇ ಹೌದು. ಹೌದು. ಹಾಗಾಗಿ ಈಗ ಸಾಹಿತ್ಯ ಅಂದ ಕೂಡಲೇ ಪ್ರಸಂಗ ರಚನೆ ಬಗ್ಗೆ ಹೇಳಿದೆ. ಹಾಗೆ ಕವನ ರಚನೆ ಕೊರೋನಾ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗದೆ ನಾವು ಮನೆಯಲ್ಲೇ ಕುತ್ಕೊಂಡ್ವಿ. ಏನಾದ್ರೂ ಒಂದು ಅದಕ್ಕೆ ಸಮಯ ಕಳಿಲಿಕ್ಕೆ ಬೇಕಾಗಿತ್ತು. ಬರೀ ಅಡ್ಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಒಂದಷ್ಟು ಜನ ಬೇರೆ ಬೇರೆ ತಿಂಡಿಗಳನ್ನ ಮಾಡೋದು ಕಲತ್ರು. ಇನ್ನೊಂದಿಷ್ಟು ಜನ ಇನ್ನೊಂದು ಹವ್ಯಾಸದಲ್ಲಿ ತೊಡಗಿಕೊಂಡ್ರು. ಹಾಗೆ ನನ್ನದೊಂದು ಹವ್ಯಾಸ ಬರೆಯೋದು. ಹಾಗೆ ಕವನ ಮತ್ತೆ ನಾಟಕ. ನೀವ್ ಹೇಳ್ದಾಗೆ ರಂಗ ಸಮೂಹ ಮಂಚಿಕೇರಿ ಅದೊಂದು ಬಹಳಷ್ಟು ವರ್ಷಗಳ ಕಾಲದಿಂದ ನಾಟಕವನ್ನ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ. ಅವರು ಆ ಸಂದರ್ಭದಲ್ಲಿ ಕೇಳಿದ್ರು, ಈಗೊಂದು ಅಭಿನಯವನ್ನ ಒಳ್ಳೇದಾಗಿ ಮಾಡ್ತೀರಿ ಅಂತ ಆದಾಗ ನಿಮಗ್ ನಾಟಕ ಮಾಡೋದು ಸುಲಭ ಆಗ್ತದೆ, ಹಾಗಾಗಿ ಬರ್ತೀರಾ ಅಂತ. ಅದು ನಮ್ಮ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಹಾಗೂ ಅವ್ರ ಮಗಳು ಪ್ರಜ್ಞಾಮತ್ತಿಹಳ್ಳಿ ಅವ್ರ ಮೂಲಕವಾಗಿ ಬಂದಂತಹ ಒಂದು ಆಹ್ವಾನ. ಅವರಲ್ಲಿ ಕೇಳ್ಕೊಂಡಾಗ ಹೀಗೆ ನಿರ್ಮಲಾ ಎಲ್ಲ ಇದರಲ್ಲಿ ತೊಡಗಿಸ್ಕೊಂಡಿದ್ದಾಳೆ, ಹಾಗಾಗಿ ನೀವು ಅವ್ರನ್ನ ಕೇಳಿದ್ರೆ ಆಗ್ಬಹುದು ಅಂತ ಅಂದ್ರು. ಬಹುಶಃ ನನಗೆ ಆ ಸಮಯದಲ್ಲಿ ಅದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಒಂದಿನ ಹೋದೆ, ಹುಲ್ಗೊಪ್ಪ ಕಟ್ಟಿಮನಿ ಅಂತ ಹೇಳಿ ಮೈಸೂರಿನವರು ನಿರ್ದೇಶಕರು. ಅವರು 1-2 ಡೈಲಾಗ್ ಹೇಳಿಸಿದ್ರು. ಹೋದ್ ಕೂಡ್ಲೆ ಹೇಳಿದ ತಕ್ಷಣ ಓಕೆ ಅಮ್ಮ ನಾಳೆಯಿಂದ ಪ್ರಾಕ್ಟೀಸಿಗೆ ಬನ್ನಿ ಅಂದ್ರು. ನನಗೆ ಹೇಗೂ ನಾನು ಆಯ್ಕೆ ಆಗೋದಿಲ್ಲ ಅಂದ್ಕೊಂಡು ಹೇಳಿದ್ದಾಗಿತ್ತು. ಆಮೇಲೆ ಅವರಲ್ಲೇ ಕೇಳ್ಕೊಂಡೆ, ನನಗೆ ಮನೆ ಬಿಟ್ಟು ಬರೋದು ಕಷ್ಟ. ಒಂದು, ತಾಯಿಯವರ ಆರೋಗ್ಯ ಸರಿ ಇಲ್ಲ, ಹೀಗೆ ನಮ್ಮ ಮನೆಯಲ್ಲೇ ಇಟ್ಕೊಳ್ಬೇಕು, ಅವ್ರು ನೋಡ್ಕೊಳ್ಬೇಕು. ಅವ್ರನ್ನ ಬಿಟ್ಟು ಬರೋದು, ಈ ಪ್ರಾಕ್ಟೀಸಿಗೆ ಬರೋದು ಕಷ್ಟ ಆಗ್ತದೆ. ಹಾಗಾಗಿ ನನ್ನ ಬಿಟ್ಟು ಇನ್ನೊಬ್ರು ಸಿಕ್ಕಿದ್ರು ಒಳ್ಳೇದಾಗಿತ್ತು. ಹೀಗೆ ಕರೆದಿದ್ದಕ್ಕೆ ಆಗಿಂದಾಗ ಬರೋದಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅನ್ಕೊಂಡು ಬಂದವಳು ಇವತ್ತು ನಾನು ಅಂತಂದೆ. ಅವ್ರು ಇಲ್ಲ, ಖಂಡಿತ ಮಾಡ್ತೀರಿ ನೀವು ಬರೋದೇ ಬೇಕು ಆ ಪಾತ್ರಕ್ಕೆ, ಮತ್ತೆ ಯಾರನ್ನು ನಾನು ಹುಡ್ಕೋದಿಲ್ಲ ಅಂತ ಗಂಟು ಬಿದ್ರು. ಸುಮಾರು 1.5 ತಿಂಗಳ ಕಾಲ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದು ಆ ನಾಟಕದಲ್ಲಿ ಪಾತ್ರ ಮಾಡಿದೆ. ಕಾಲಚಕ್ರ ಅನ್ನುವಂತಹ ಒಂದು ನಾಟಕ ತುಂಬಾ ಪ್ರಸಿದ್ಧಿ ಪಡೆದಿದೆ. ಆ ನಾಟಕದ ಒಂದು ಒಳ್ಳೆಯ ಪಾತ್ರವನ್ನ ಕೊಟ್ರು. ಅಂತಹ ಒಂದು ಪಾತ್ರವನ್ನ ನಾನು ಅಭಿನಯಿಸಬಲ್ಲೆ ಅನ್ನುವುದನ್ನ ಅವರ ಮೂಲಕವಾಗಿಯೇ ತೋರಿಸ್ಕೊಟ್ಟಿದ್ದಾರೆ. ಬಿಟ್ರೆ ಇನ್ನೂವರೆಗೂ ಅದು ಆ ಪಾತ್ರದ ಇದರಿಂದ ನನಗೆ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ನಾಟಕದಲ್ಲಿ ಪಾತ್ರ ಆಗೇ ಬಿಡ್ತೇನೆ. ಅಂತಹ ಒಂದು ಒಳ್ಳೆಯ ಪಾತ್ರವನ್ನ ನನಗೆ ಕೊಟ್ರು. ಅದಕ್ಕೆ ನಾನು ಸದಾ ಅವರಿಗೆ ಮತ್ತು ಆ ಸಂಸ್ಥೆಗೆ ಋಣಿಯಾಗಿರ್ತೇನೆ. ಹಾಗೆಯೇ ಕವನ ಅದೇ ಹೇಳಿದ್ದೆ, ಪ್ರಸಂಗ ರಚನೆ ಇದ್ರೊಳಗೆ ತೊಡಗಿಸಿಕೊಂಡಾಗ ಅದು ಒಂದಕ್ಕೊಂದಕ್ಕೆ ರಿಲೇಟೆಡ್. ಹಾಗೆ ಮುಕ್ತಕಗಳನ್ನು ಬರೀತಾ ಬಂದೆ. ಅದು ಛಂದಸ್ಸಿನ ಮೂಲಕವಾಗಿಯೇ ಬರೆಯೋದಾದ್ರಿಂದ ಮತ್ತೆ ಪ್ರಾಸಬದ್ಧವಾಗಿ ಕವನ ಆಗಲಿ ಮತ್ತೆ ಯಾವುದೇ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಾಗ ನನಗೆ ಆ ಪ್ರಾಸವನ್ನ ಇಟ್ಟು ಬರೆಯೋದು ಸಂತಸದ ಸಂಗತಿ. ಹಾಗಾಗಿ ಅದು ಎಲ್ಲದರಲ್ಲೂ ಅದೇ ರೀತಿಯಲ್ಲಿ ಬರೀತಾ ಬಂದದ್ದು ನನಗೆ ಖುಷಿ ಅಂತ ಕೊಡುವಂತಹ ವಿಚಾರ. ಹಾಗಾಗಿ ಅದರಲ್ಲಿ ಕಳೀತಾ ಬಂದಿದ್ದೇನೆ. ನಾನು ಮುಂದೆ ಕೇಳ್ಬೇಕಾದ ಪ್ರಶ್ನೆಗೆ ನೀವು ಆಗಾಗ್ಲೇ ಸಾಮಾನ್ಯವಾದ ಉತ್ತರವನ್ನು ಕೊಟ್ಟಿದ್ದೀರಿ. ಈಗ ಯಕ್ಷಗಾನ ಪ್ರಸಂಗ ರಚನೆ ಒಂದು ತುಂಬಾ ಕ್ಲಿಷ್ಟಕರವಾದ ಸಂಗತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಆಗೋಗಿದ್ದಾರೆ, ಆದ್ರೆ ಯಾರು ಅದ್ರ ಪ್ರಯತ್ನವನ್ನು ಹೆಚ್ಚಿಗೆ ಜನ ಮಾಡಿಲ್ಲ ನಮಗ್ ತಿಳಿದ ಮಟ್ಟಿಗೆ. ಅಂದ್ರೆ ಕೆಲವು ಜನರು ಮಾತ್ರ ಪ್ರಸಂಗವನ್ನ ಯಕ್ಷಗಾನ ಕುಣಿತಿದ್ರು ಅಥವಾ ಹೇಳ್ಕೊಡ್ತಿದ್ರು, ಅದ್ರ ಬಿಟ್ಟು ಪ್ರಸಂಗ ರಚನೆಗೆ ಕೈ ಹಾಕಿದ್ದಾರೆ. ಬಿಟ್ರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು, ಅಷ್ಟು ತಿಳುವಳಿಕೆ ಇರೋ ಕಲಾವಿದ್ರು ಪ್ರಸಂಗ ರಚನೆನ ಮಾಡಿಲ್ಲ. ಇದೊಂದು ತುಂಬಾ ಒಂದು ಹೆಮ್ಮೆಯ ವಿಷಯ ನಮಗೆ. ಮಹಿಳೆಯರಲ್ಲಿ ನೀವು ಯಕ್ಷ ಕ್ಷೇತ್ರಕ್ಕೆ ಬಂದಿದ್ದಲ್ದೆ, ಅದರಲ್ಲಿ ಸಾಧನೆ ಮಾಡಿದ್ದಲ್ದೆ, ಯಕ್ಷಗಾನ ಪದ್ಯವನ್ನು ಬರೆಯುವುದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ. ಅದು ತುಂಬಾ ಖುಷಿ ಆಗ್ತದೆ. ಆಮೇಲೆ ನಿಮ್ಮ ಕವನಗಳನ್ನು ನಾನು ಕೇಳಿದ್ದೇನೆ ಅಥವಾ ನೋಡಿದ್ದೇನೆ, ತುಂಬಾ ಚೆನ್ನಾಗಿರ್ತವೆ. ಇನ್ನು ಮುಕ್ತಕ ಎಲ್ಲರ ಮನೆ ಮಾತಾಗಿದೆ. ಯಾರು ಕೇಳಿದ್ರು ನಿರ್ಮಲಾ ಹೆಗಡೆ ಅವರು ಮುಕ್ತಕ ಚೆನ್ನಾಗಿ ಬರೀತಾರೆ
ಅಂತ ಹೇಳೋದನ್ನ ಕೇಳಿದ್ದೇನೆ. ಅದ್ರನ್ನ ಪುಸ್ತಕ ರೂಪ ತರ್ತೀರೋ ಅಥವಾ ಅದನ್ನ ಹಾಗೆ ಮನೆ ಮಾತಾಗಿಡ್ಲಿಕ್ಕೆ ನೀವು ಇಷ್ಟಪಡ್ತೀರೋ? ಕವನ ಸಂಕಲನಗಳು ಯಾವ್ದಾದ್ರು ಬಿಡುಗಡೆ ಮಾಡಿದ್ದೀರಾ? ಯಾಕೆಂದ್ರೆ ಕವನಗಳು ಈಗ ಸಾಮಾನ್ಯವಾಗಿ ಎಲ್ಲರೂ ಬರೀತಾರೆ, ಮೊಬೈಲ್ ಅಲ್ಲೋ ಅಥವಾ ಎಲ್ಲೋ ಇರ್ತದೆ, ಅದು ಆ ಒಂದ್ ಸಂದರ್ಭದಲ್ಲಿ ಯಾವುದೋ ಸಂದರ್ಭದಲ್ಲಿ ಡಿಲೀಟ್ ಆಗಿ ಹೋಗ್ಬಿಡ್ತದೆ. ಆದ್ರೆ ಪುಸ್ತಕ ಮಾಡಿದ್ರೆ ಅದು ಯಾವ್ಯಾವ್ದೋ ಕಾಲದವರೆಗೂ ಅದು ಹಾಗೆ ಶಾಶ್ವತವಾಗಿರ್ತದೆ. ಅದಕ್ಕೆ ನಮ್ಮದೊಂದು ಆಶಯ, ನೀವು ಕವನ ಮತ್ತೆ ಮುಕ್ತಕಗಳ ಸಂಕಲನವನ್ನ ಮಾಡಬಹುದು, ಮಾಡ್ತಿರೋ ಅಂತ. ಖಂಡಿತವಾಗಿ ನನಗ್ ಮೊದಲು ಅನಿಸಿದ್ದು ಅದೇನು ಪುಸ್ತಕ ಮಾಡ್ಬೇಕು ಅಂತಿಲ್ಲ, ನಾವು ಬರೀತಾ ಹೋದ್ರೆ ಅದು ಇರ್ತದೆ ಅಲ್ಲ ಅನ್ಕೊಂಡಿದ್ದು ಹೌದು. ಆ ನಂತರ ಒಂದು ದಾಖಲೆಯಾಗಿ ಉಳಿಬೇಕು ಅಂದ್ರೆ ಅದು ಪುಸ್ತಕ ರೂಪದಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಅದು ನಮ್ಮ ಮನೆಯಲ್ಲಿರ್ಲಿ ಅಥವಾ ಯಾವುದೇ ವಾಚನಾಲಯಗಳಲ್ಲಿ ಇರ್ಲಿ, ಇದ್ರೆ ಅದಕ್ಕೊಂದು ಬೆಲೆ ಅಂತ ನನಗನ್ಸಿದ್ದು. ಹಾಗೆ ಮೊದಲನೇ ಪ್ರಸಂಗ ಪುಸ್ತಕ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಉಮಾಕಾಂತ್ ಭಟ್ರು ಒಂದು ಮಾತು ಹೇಳಿದ್ರು. ಇದು ಈಗ ನಿರ್ಮಲಾ ಬರೆದದ್ದು ಸಣ್ಣ ವಿಷಯ ಅಂತ ಅನಿಸ್ಬಹುದು, ಯಾರಿಗೂ ವಿಶೇಷ ಅನ್ಸೋದಿಲ್ಲ. ಎಷ್ಟೋ ವರ್ಷಗಳ ನಂತರ ಹೀಗೊಂದು ಪುಸ್ತಕವನ್ನ ಯಾರೋ ತೆಗೆದು ನೋಡಿದ್ರು, ಅಲ್ಲಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅಂತ ಕಂಡಾಗ ಓಹೋ ಇಂತಹ ಒಂದು ಕಲಾವಿದೆ ಇದ್ಲು ಹಿಂದೆ ಅನ್ನೋದು ನೆನಪು ಮಾಡ್ಕೊಳ್ಳಿಕ್ಕೆ ಆಗುತ್ತದೆ. ಎಷ್ಟೋ ವರ್ಷಗಳ ನಂತರವೂ ಆ ಹೆಸರು ಉಳಿಬೇಕು ಅಂತ ಆದ್ರೆ ನಾವು ಪುಸ್ತಕ ರೂಪದಲ್ಲಿ ಅದನ್ನ ಸಂಗ್ರಹ ಮಾಡ್ಲೇಬೇಕು ಅನ್ನುವಂತಹ ಮಾತು ಹೇಳಿದ್ರು. ಅದಕ್ಕಾಗಿ ಈಗ ಬರೆದದ್ದೆಲ್ಲವನ್ನು ಕವನವಾಗಲಿ ಅಥವಾ ಮುಕ್ತಕಗಳನ್ನೇ ಆಗಲಿ ಅದು ಪುಸ್ತಕ ರೂಪದಲ್ಲಿ ಇದ್ದಾಗ ಅದಕ್ಕೆ ಎಷ್ಟೋ ವರ್ಷಗಳ ನಂತರ ಆದ್ರೂ ಅದರ ಬಗ್ಗೆ ಆಸಕ್ತಿ ಇರುವಂತಹ ಹವ್ಯಾಸಿಗಳೇ ಆಗಲಿ ಅವರಿಗೆ ಅದು ಸುಲಭ ಆಗ್ತದೆ, ಓದಲಿಕ್ಕೆ ಸಿಗ್ತದೆ. ಆ ಕಾರಣದಿಂದ ಪುಸ್ತಕ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಅದಕ್ಕೆ ಬಹಳಷ್ಟು ಜನರ ಸಹಕಾರವೂ ಇದೆ. ಮತ್ತೆ ಪ್ರತಿ ಪ್ರಸಂಗ ಪುಸ್ತಕವನ್ನ ನಮ್ಮ ಸ್ವಾಮೀಜಿಗಳು ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ಮೂಲಕವಾಗಿ ಬಿಡುಗಡೆ ಮಾಡಿಸ್ಬೇಕು ಅನ್ನೋದು ನನ್ನದೊಂದು ಸಂಕಲ್ಪ. ವರ್ಷಕ್ಕೊಂದು ಬರೀಬೇಕು ಅನ್ನೋದಿತ್ತು. ಆದ್ರೆ ಈ ಅಕಾಡೆಮಿ ಸದಸ್ಯ ಆದ್ಮೇಲೆ ಸ್ವಲ್ಪ ತಿರುಗಾಟ ಮತ್ತೆ ಕೆಲಸಗಳು ಜಾಸ್ತಿ ಆದದ್ರಿಂದ ಈಗ 1.5-2 ವರ್ಷಗಳ ಕಾಲದಿಂದ ಒಂದೇ ಪುಸ್ತಕ ಸಿದ್ಧ ಆಗಿದೆ. ಪುಸ್ತಕಕ್ಕೆ ಸಾಕಾಗುವಷ್ಟು ಪದ್ಯಗಳು ಸಿದ್ಧ ಆಗಿವೆ. ಈಗ ಪುಸ್ತಕ ಆಗಬೇಕು, ಇನ್ನೊಂದು ತಿಂಗಳಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಎಲ್ಲ ತಯಾರಿಗಳು ನಡೆದಿವೆ. ಹೀಗೆ ಪುಸ್ತಕವನ್ನ ಅವರ ಆಶೀರ್ವಾದ ಬಲದಿಂದ ತುಳಸಿ ವಿವಾಹ ಅನ್ನುವಂತಹ ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಇದು ಅರ್ಥ ಸಹಿತ ಇಷ್ಟು ದೊಡ್ಡ ಪುಸ್ತಕ ಆಗಿದೆ. ಇನ್ನೊಂದು ಪುಸ್ತಕ ಅರ್ಥ ಇಲ್ಲದೆ ಇಷ್ಟು ದೊಡ್ಡ ಪುಸ್ತಕ ಆಗ್ಬೇಕು, ಅಷ್ಟು ಪದ್ಯಗಳನ್ನ ಬರಿಬೇಕು ಅನ್ನುವಂತಹ ಒಂದು ಮಾತುಗಳನ್ನ ಹೇಳಿದ್ರು. ಅವರ ಅನುಗ್ರಹ ಕೃಪೆ ಇದ್ರೆ ಸಾಧ್ಯ ಆಗ್ತದೆ ಅಂದ್ಕೊಂಡು ಬಂದಿದ್ದೆ. ಈಗ 400ಕ್ಕಿಂತಲೂ ಹೆಚ್ಚು ಪದ್ಯಗಳಿರುವಂತಹ ಅಗ್ನಿ ಸಂಭವೆ ಪುಸ್ತಕ ಆಗ್ಲಿಕ್ಕೆ ಸಿದ್ಧ ಆಗಿದೆ. ಅದು ಸಹ ನನಗೆ ಖಂಡಿತವಾಗಿಯೂ ಹೆಮ್ಮೆ ಇರುವಂತಹ ವಿಷಯ. ಅಂತವರ ಆಶೀರ್ವಾದ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊಳ್ತೇನೆ. ತುಂಬಾ ಖುಷಿ ಆಯ್ತು ನಿಮ್ಮ ವಿವರಣೆಗಳನ್ನ ಕೇಳಿ ನಿರ್ಮಲಾ ಹೆಗಡೆ ಅವರೇ. ಇನ್ನೊಂದು ಪ್ರಶ್ನೆ ನಿಮ್ಗೆ, ಈಗ ಇಂತಿಷ್ಟು ಹಣ ಕೊಟ್ಟಿದ್ರೆ ಇಂಥ ಪ್ರಶಸ್ತಿ ಬರುತ್ತದೆ ಅನ್ನೋ ಕಾಲ ತುಂಬಾ ಕೇಳ್ತಾ ಇದ್ದೀವಿ ನಾವು. ಸಾಧನೆ ಕಡಿಮೆ, ಪ್ರಶಸ್ತಿಗಳು ಸನ್ಮಾನಗಳು ಜಾಸ್ತಿ ಆಗಿರೋ ಕಾಲ. ಅಂತಹ ಕಾಲದಲ್ಲೂ ಒಂದು ನಿಜವಾದ ಸಾಧಕಿಯಾಗಿ ಹಲವಾರು ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ಪಡೆದಿದ್ದೀರಾ. ಅದ್ರ ಬಗ್ಗೆ ನೀವೇನಾದ್ರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಸತ್ಯವಾಗಿ ಹೇಳ್ಬೇಕು ಅಂದ್ರೆ ಈ ಪ್ರಶಸ್ತಿ ಸನ್ಮಾನಗಳು ಮುಜುಗರ ತರುವಂತಹ ವಿಷಯ. ಪ್ರಚಾರ ಪಡ್ಕೊಳ್ಳೋದೇ ನನಗೆ ಇಷ್ಟ ಆಗೋದಿಲ್ಲ ಖಂಡಿತವಾಗ್ಲು. ಆದ್ರೆ ಕೆಲವೊಂದ್ಸಲ ನಾವು ಕಲಾವಿದೆ ಅಂತ ಜಗತ್ತಿಗೆ ಗೊತ್ತು ಮಾಡ್ಬೇಕಾದ್ರೆ ಪ್ರಚಾರ ಮಾಡ್ಬೇಕಾಗ್ತದೆ, ಅದು ಅನಿವಾರ್ಯ. ಹಾಗಾಗಿ ಕೆಲವೊಂದನ್ನ ಹೇಳ್ಕೊಳ್ಬೇಕು ಬಿಟ್ರೆ ಪ್ರಶಸ್ತಿಗಾಗ್ಲಿ ಸನ್ಮಾನಕ್ಕಾಗ್ಲಿ ಯಾವುದನ್ನೂ ಮಾಡಿದ್ದಲ್ಲ. ಅದು ತಾವಾಗೆ ಅರಸು ಬಂದದ್ದು ಬಹಳಷ್ಟು ಉಂಟು. ಹೌದು. KR ಪ್ರಕಾಶ್ ಅಂತ ಇದ್ರು ಪತ್ರಕರ್ತರು. ಹೌದು. ಅವರದ್ದು ಒಂದು ಸಂಸ್ಥೆ, ಆ ಸಂಸ್ಥೆಯ ಮೂಲಕ ಒಂದು ಸನ್ಮಾನ, ಅದು ಮೊದಲನೇದಾಗಿ ಬಂದದ್ದು. ಅವರು ಬಹಳಷ್ಟು ಯಕ್ಷಗಾನ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ರು. ಹಾಗೆ ಅವರು ಮಾವನ ಮನೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ನಾವು ಪ್ರತಿ ವರ್ಷಕ್ಕೊಂದರಂತೆ ಯಕ್ಷಗಾನ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೇವೆ. ಅದು ನಿರಂತರವಾಗಿ ನಡೀತಾ ಬಂದಿದೆ.
ನಮ್ಮ ಯಕ್ಷಗೆಜ್ಜೆ ಸಂಸ್ಥೆಯವರು ಎಷ್ಟು ವರ್ಷ ಯಕ್ಷಗಾನ ಮಾಡ್ತೇವೋ ಅಷ್ಟು ವರ್ಷವೂ ನೀವೇ ಬಂದು ಮಾಡ್ಬೇಕು, ನೀವ್ ಯಾವತ್ ಆಗೋದಿಲ್ಲ ಅಂತಿರೋ ಅವತ್ತು ನಾವು ಬೇರೆಯವ್ರಿಗೆ ಹೇಳ್ಕೊಳ್ತೇವೆ ಅನ್ನುವಂತಹ ಒಂದು ಮಾತನ್ನ ಅಲ್ಲಿ ಹೇಳಿದ್ದಾರೆ. ಅಂತಹ ಒಂದು ಸ್ಥಾನವನ್ನ ನಮಗೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ಉಡುಪಿಯಿಂದ ಒಬ್ರು ಗೋಪಾಲಕೃಷ್ಣ ಭಟ್ ಅಂತ ಹೇಳಿ ಒಂದು ದಿನ ಮೆಸೇಜ್ ಮಾಡಿದ್ರು, ನಿಮ್ಗೊಂದು ಪ್ರಶಸ್ತಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇವೆ, ಕಲಾಶಾರದೆ ಅಂತ ಹೇಳಿ ಉಡುಪಿಯ ಗುರುಗಳೇ ಕೊಡ್ತಾರೆ ಕೃಷ್ಣ ಮಠದಲ್ಲಿ, ನೀವು ಬರ್ಬೇಕು ಅಂತ. ನಾನು ಬಹುಶಃ ಹಾಸ್ಯ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದು. ಒಂದು ತಿಂಗಳಾದ ನಂತರ ಮತ್ತೆ ಅಲ್ಲ ಯಾಕೆ ನನ್ನ ಮಾತಿಗೆ ನೀವು ರಿಪ್ಲೈ ಮಾಡ್ಲಿಲ್ಲ ಅಂತ ಕೇಳಿದ್ರು. ಆಗ ಇದು ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಕೇಳಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಖಂಡಿತ ತಾವು ಬರ್ಬೇಕು, ಇದೊಂದು ಆಶೀರ್ವಾದ ಗುರುಗಳದ್ದು ಅಂತ ತಿಳ್ಕೊಂಡು ಬಂದು ತಗೊಂಡೋಗಿ ಅಂದ್ರು. ಹಾಗಾಗಿ ಅದೊಂದು ಆಶೀರ್ವಾದ ಮಂತ್ರಾಕ್ಷತೆಯ ರೂಪದಲ್ಲಿ ಬಂದಂತಹ ಒಂದು ಪ್ರಶಸ್ತಿ. ಹೀಗೆ ತುಂಬಾ ಬಂದಿವೆ, ಬಹಳಷ್ಟು ಬಂದಿವೆ. ಬಹುಶಃ ನೆನ್ಪು ಮಾಡ್ಕೊಳ್ತಾ ಹೋದ್ರೆ ಅದು ಯಾವ್ದೋ ಒಂದು ಹೆಸರು ತಪ್ಪಿಯೋದ್ರು ಆಮೇಲೆ ಅದು ಬೇಸರಕ್ಕೆ ಆ ಕಾರಣ. ನಿಮ್ಮ ಈ ಯಕ್ಷಕಲಾ ಒಂದು ಹೆಜ್ಜೆಗಳ ಹಾದಿಯಲ್ಲಿ ನಿಮಗೆ ಇಷ್ಟವಾದ ಒಂದು ಕೆಲವಷ್ಟು ಪಾತ್ರಗಳು ಪ್ರತಿ ಕಲಾವಿದರಿಗೂ ಇರ್ತದೆ, ನಿಮ್ಗೆ ಇಷ್ಟವಾದ ಪಾತ್ರಗಳು ಯಾವ? ಸ್ತ್ರೀ ಪಾತ್ರಗಳು ಹಾಗೂ ಪುರುಷ ಪಾತ್ರ ಎಲ್ಲ ಪಾತ್ರಗಳನ್ನ ಮಾಡ್ತಾ ಬಂದಿದ್ದೇನೆ. ಹಾಸ್ಯ ಪಾತ್ರವನ್ನು ಮಾತ್ರ ಮಾಡ್ಲಿಲ್ಲ ಇದುವರೆಗೆ. ಅದು ಬಹಳ ಕಷ್ಟ ಅಂತಲೂ ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಬೇರೆಯವ್ರನ್ನ ನಗಿಸೋದು, ನಾವು ನಗದೆ, ನಮ್ಮ ಮನಸ್ಸಿನಲ್ಲಿ ದುಃಖ ಇದ್ರು ಇನ್ನೊಬ್ಬರನ್ನ ನಗಿಸೋದು ಸುಲಭದ ಮಾತಲ್ಲ. ಆ ಹಾಸ್ಯ ಕಲಾವಿದ ಶ್ರೇಷ್ಠ ಅಂತ ನನ್ನ ಮನಸ್ಸಿನ ಭಾವನೆ. ಈಗ ನನಗೆ ಇಷ್ಟವಾದ ಪಾತ್ರ ಹೇಳ್ಬೇಕು ಅಂದ್ರೆ ಅಂಬೆ. ಪ್ರತಿ ಸಂದರ್ಭದಲ್ಲಿಯೂ ಆ ಪಾತ್ರವನ್ನ ನಾನು ಅನುಭವಿಸ್ತೇನೆ. ಇನ್ನು ಪುರುಷ ಪಾತ್ರಗಳಲ್ಲಿ ಮೊದಲನೇದಾಗಿ ಮಾಡಿದ ಒಂದು ಪ್ರಮುಖ ಪಾತ್ರ ಗದಾಯುದ್ಧದ ಕೌರವ. ಎಷ್ಟೋ ಸಲ ಆ ಪಾತ್ರವನ್ನ ಅಭಿನಯಿಸಿದಾಗ್ಲೂ ಈ ಸಲ ಇಷ್ಟು ಸಾಕಾಗ್ಲಿಲ್ಲ, ಈ ಸಲ ಇಷ್ಟು ಸಾಕಾಗ್ಲಿಲ್ಲ ಅಂತ ಅನ್ನಿಸಿದ್ದು. ಈಗ ಮೊನ್ನೆ ಒಂದು ಪಾತ್ರವನ್ನ ಮಾಡಿದೆ ಮತ್ತೆ ಕೌರವ. ಅದು ಇಷ್ಟು ವರ್ಷಗಳಾದ ನಂತರದಲ್ಲಿ ಆ ಪಾತ್ರವನ್ನು ಮಾಡುವುದಕ್ಕೆ ಬೇಕಾದಂತಹ ಪ್ರಬುದ್ಧತೆ ನನ್ನಲ್ಲಿ ಅಲ್ಪ ಸ್ವಲ್ಪ ಬಂದಿದೆ ಅಂತ ಅನ್ನುವಷ್ಟು ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ. ಉಳಿದೆಲ್ಲ ಪಾತ್ರಗಳು ಆಯಾ ಪಾತ್ರಕ್ಕೆ ಬೇಕಾದಂತಹ ಒಂದು ಭಾವನೆಯನ್ನ ತುಂಬುವುದಕ್ಕೆ ನನಗೆ ಪ್ರೇರಣೆಯನ್ನ ದೇವರೇ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೇನೆ. ಹೌದು, ನಿರ್ಮಲಾ ಹೆಗಡೆ ಅವರೇ, ನೀವು ಇಷ್ಟು ಸಾಧನೆ ಮಾಡಿದ್ದೀರಾ. ಅದು ಮದುವೆ ಆದ ನಂತರ, ಒಂದು ಮಗಳು ಹುಟ್ಟಿದ ನಂತರ ಅನ್ನೋದು ಒಂದು ಹೆಮ್ಮೆ ವಿಷಯ. ಅದಕ್ಕೆ ಕೇಳ್ತಾ ಇದ್ದೇನೆ, ನಿಮ್ಮ ಈ ಕಲಾ ಸಾಧನೆಗೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಅಭಿಮಾನಿಗಳ ಸಹಕಾರ ಹೇಗಿದೆ? ಅವರೆಲ್ಲರನ್ನ ಹೆಸರನ್ನ ನೆನಪಿಸಿಕೊಂಡಾಗ್ಲೆ ಅವರಿಗೆ ಸಲ್ಲುವಂತಹ ಒಂದು ಸ್ಥಾನವನ್ನ ಕೊಟ್ಟಾಗ ಅದು ನಮಗೆ ಸಾರ್ಥಕತೆಯನ್ನ ಕೊಡ್ತದೆ. ಮೊದಲನೇದಾಗಿ ಮನೆಯವರು MK ಹೆಗಡೆ ಗೋಳಿಕೊಪ್ಪ ಅಂತ, ಅವರ ಸಹಕಾರ ಬಹಳಷ್ಟಿದೆ. ಯಾಕೆಂದ್ರೆ ನನಗೆ ಡ್ರೈವಿಂಗ್ ಬರೋದಿಲ್ಲ. ಮೊದಲನೇದಾಗಿ ಇಲ್ಲಿಂದ ಗಡಿಗೆಹೊಳೆವರೆಗೆ ಹೋಗಿ ಬಂದು ಮಾಡುವಂತ, ಪ್ರತಿ ವಾರಕ್ಕೆ 2 ಸಲ ಹೋಗ್ಬೇಕಾಗಿತ್ತು ಪ್ರಾಕ್ಟೀಸ್ಗಾಗಿ, ಮೊದಲ ಸಲ ಕಲಿಬೇಕಾದ್ರೆ. ಅಂತಹ ಸಂದರ್ಭದಲ್ಲಿ ಸಹ ಕರೆದುಕೊಂಡು ಹೋಗಿ ಕರೆದುಕೊಂಡು ಬಂದು ಇಲ್ಲಿ ಇದುವರೆಗೂ ಎಲ್ಲಿಯೇ ಕಾರ್ಯಕ್ರಮ ಇರಲಿ ಅದರಲ್ಲಿ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಅವರದ್ದು ಖಂಡಿತವಾಗಿಯೂ ಇದೆ. ಹಾಗೆ ಮನೆಯವರು. ಯಕ್ಷಗಾನ ಕಲೆ ಅಂದ್ರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಓಡಾಟ, ಮಹಿಳೆಯರಿಗೆ ಸ್ವಲ್ಪ ಕಷ್ಟದ ವಿಷಯವೇ. ಹೌದು, ಮನೆಯಲ್ಲಿ ಹಿರಿಯವರು ಅಂದ್ರೆ ಮಾವನವರು ಇದ್ದಾಗ ಬೆಳಿಗ್ಗೆ ಏನು ತಿಂಡಿ ಬೇಕಾಗ್ತದೋ ಅದನ್ನೆಲ್ಲ ಸಿದ್ಧ ಮಾಡಿಟ್ಟು ಹೋಗೋದು, ಹಾಟ್ ಬಾಕ್ಸ್ ಅಲ್ಲಿ ಇಟ್ಟು. ಆಮೇಲೆ ಬೆಳಗಿನ ಜಾಮಕ್ಕೆ ಬರೋದಾಗ್ತದೆ. ಬಂದಾದ ನಂತರದಲ್ಲಿ ಮತ್ತೆ ಬಿಸಿ ಮಾಡ್ಕೊಳ್ಳೋದು, ಹಾಗೆ ಆಗಿತ್ತು. ಆ ನಂತರದಲ್ಲಿ ಅದೇ ರೂಢಿ ಆಗ್ತಾ ಬಂತು. ಆಮೇಲೆ ಮನೆಯವರು ಈಗ ಸಂಸ್ಥೆಯನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಸಹ ಮನೆಯ ಮೈದನನೇ ಆಗಿರ್ಲಿ, ಮತ್ತೆ ತಂಗಿ, ಉಳಿದ ಎಲ್ಲರೂ ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಜೊತೆಯಲ್ಲಿ ಈಗ ಪುಸ್ತಕ ಪ್ರಕಟಣೆ ಮಾಡುವಂತಹ ಸಂದರ್ಭದಲ್ಲಿ ಗೆಳತಿಯರು, ಇನ್ನೂ ಹಲವಾರು ಸಂದರ್ಭದಲ್ಲಿ ಬರವಣಿಗೆಯಲ್ಲಿ ಮಾನ್ಯ ದಿವಂಗತ ಪ್ರೊಫೆಸರ್ MA ಹೆಗಡೆ ಅವರು ಶಂಕರ ವಿಜಯಕ್ಕೆ ಮುನ್ನುಡಿಯನ್ನ ಬರೆದು ಕೊಡುವಂತಹ ಸಂದರ್ಭ. ಸಮಯ ಆಗ್ಲಿಲ್ಲ ಅಂತಂದ್ರೆ ಒಂದು ಸಣ್ಣ ವಿಷಯವನ್ನ ಇದೇ ಸಂದರ್ಭದಲ್ಲಿ ಹಂಚಿಕೊಳ್ತೇನೆ. ಅದಕ್ಕೊಂದು ಶಂಕರ ವಿಜಯ ಪ್ರಸಂಗಕ್ಕೆ ಮುನ್ನುಡಿ ಬರಿಬೇಕು ಅಂತ ಪದ್ಯಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟೆ.
ಪದ್ಯಗಳನ್ನು ಓದಿದವರು ಒಂದು ಮಾರುದ್ದದ ಮೆಸೇಜ್ ಅನ್ನ ಹಾಕಿದ್ರು. ಇನ್ನೂ ಅಭ್ಯಾಸ ಮಾಡಬೇಕು, ಬಹಳಷ್ಟು ಪದ್ಯಗಳು ತಿದ್ದೋದಿದೆ, ತಿದ್ದುಪಡಿ ಆ ನಂತರದಲ್ಲಿ ನೋಡೋಣ ಅಂತ ಹಾಕಿದ್ರು. ಅದೆಲ್ಲವನ್ನ ಪರಿಶೀಲಿಸಿ ಅದನ್ನ ಹೇಗೆ ಅಂತ ನೀವೇ ಹೇಳ್ಕೊಡಿ ಅಂದೆ. ಆ ನಂತರ ಒಂದು ಪುಸ್ತಕವನ್ನ ಕಬ್ಬಿನಾಲೆ ವಸಂತ ಭಾರದ್ವಾಜರು ಛಂದೋಬದ್ಧವಾದಂತಹ ಒಂದು ಪುಸ್ತಕವನ್ನ ಬರೆದಿದ್ದಾರೆ, ಛಂದಸ್ಸಿನ ವಿವಿಧ ಅಧ್ಯಾಯಗಳಿರುವಂತದ್ದು. ಅದನ್ನ ತರಿಸ್ಕೊಂಡು ಓದು ಅಂತ ಹೇಳಿದ್ರು. ಮತ್ತೊಂದಷ್ಟು ನನ್ನ ಮತಿಯ ಮಿತಿಯಲ್ಲಿ ಪದ್ಯಗಳನ್ನ ತಿದ್ದಿ ಕಳಿಸಿದೆ. ಆದ್ರೂ ಅದು ಸರಿ ಆಗ್ಲಿಲ್ಲ, ಇವರು ಉತ್ತರವೇ ಬರ್ಲಿಲ್ಲ. ಆಮೇಲೆ ನಾನೇ ಫೋನ್ ಮಾಡಿದಾಗ ಬೈದ್ರು, ನಿಮ್ಗೆಲ್ಲ ಓದ್ಲಿಕ್ಕೆ ಮನಸ್ಸಿಲ್ಲ, ಬರೆಯೋ ಚಟ ಎಂತಕ್ಕೆ ಅಂತ. ಬಹುಶಃ ಪ್ರೀತಿ ಇದ್ದವ್ರು ಮಾತ್ರ ಹಾಗೆ ಬೈಲಿಕ್ಕೆ ಸಾಧ್ಯ. ಆ ನಂತರದಲ್ಲಿ ನಾನು ಹೇಳಿದೆ, ನಾನು ಒಂದಿನ ನಿಮ್ಮನೆಗೆ ಬರ್ತೇನೆ, ನನಗೆ ಹೋದ್ರೆ ತಲೆಗೆ ಹೋಗುದಿಲ್ಲ, ನೀವ್ ಹೇಗೆ ಅಂತ ಹೇಳ್ಕೊಡಿ ಅಂದೆ. ಹಾಗಾದ್ರೆ ಒಂದಿನ ನಾನು ಬಿಡುವಾಗಿದ್ದೇನೆ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೋಗಿ ಬಿಡಿ ಬಿಡಿಯಾಗಿ ಅದು ಹೇಗ್ ಬರ್ತದೆ, ಅದು ಹೇಗ್ ಬೇಕು, ಪದ್ಯಗಳನ್ನು ವಿಮರ್ಶೆ ಮಾಡೋದು ಕಲಿತಾಗ ಆ ಪದ್ಯಗಳನ್ನ ರಚಿಸೋದು ಸುಲಭ ಆಗ್ತದೆ ಅನ್ನುವಂತಹ ಒಂದು ಕಿವಿ ಮಾತನ್ನ ಹೇಳಿದ್ರು. ಹಾಗಾಗಿ ಆಗ ಕಲ್ತುಕೊಂಡು ಬಂದು ಬರೆದಿದ್ದೇನೆ. ಬರೆದ ನಂತರ ಮುನ್ನುಡಿಯನ್ನು ಬರ್ಕೊಟ್ರು. ಆ ಸಂದರ್ಭದಲ್ಲಿ ಫೋನ್ ಮಾಡಿ ಒಂದು ವಿಚಾರವನ್ನ ಹೇಳಿದ್ರು. ಇಷ್ಟು ವರ್ಷ ಆದ್ಮೇಲೂ ತಾನು ಹೇಳ್ದ ತನ್ನನ್ನು ಕೇಳದೆ ಪುಸ್ತಕವನ್ನು ಪ್ರಕಟ ಮಾಡಿದ್ದೇನೋ ಅಂದ್ಕೊಂಡಿದ್ದೆ, ಕೊನೆಗೂ ಛಲ ಬಿಡದ ತ್ರಿವಿಕ್ರಮನ ಹಂಗೆ ಬರದೆ ತೋರಿಸದೆ ಖುಷಿ ಆಯ್ತು ಅಂತ. ಬಹುಶಃ ಅಂತವರ ಆಶೀರ್ವಾದ ನಮಗೆ ಕಾಯ್ತದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಮಾನ್ಯ ದಿವಾಕರ್ ಹೆಗಡೆ ಅವರು, ಇವರೆಲ್ಲರ ಸಹಕಾರ ಬಹಳಷ್ಟು ಇದೆ. ಯಾರ ಹೆಸರನ್ನ ಹೇಳ್ಬೇಕು ಅನ್ಕೊಂಡಿದ್ನೋ ಯಾರು ಹೆಸರು ನೆನಪಾಗ್ತಾ ಇಲ್ಲ. ಈ ಸ್ಥಾನಕ್ಕೆ ಬರಲಿಕ್ಕೆ ಯಾರ್ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ನಾನು ಚಿರಋಣಿ. ನಿರ್ಮಲಾ ಹೆಗಡೆ ಅವರೇ, ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ಒಂದು ಸಣ್ಣ ಮಾತಿನಲ್ಲಿ ಹೇಳ್ಬಿಡಿ, ನೀವು ಒಬ್ಬ ಕಲಾವಿದೆಯಾಗಿ, ಯಕ್ಷ ಕಲಾವಿದೆಯಾಗಿ, ನಾಟಕ ಕಲಾವಿದೆಯಾಗಿ, ಸಾಹಿತಿಯಾಗಿ ಏನು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಒಂದು ಮಹಿಳಾ ಕಲಾವಿದೆಯಾಗಿ? ನಾನು ಹೇಳೋದೇನು ಅಂದ್ರೆ, ಈಗ ಮಹಿಳೆಯಾದವಳು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲಿತು ಅವರ ಒಂದು ಬೆಳವಣಿಗೆ ಹಂತ ಮುಗಿದ ಮೇಲೆ ನಮ್ಮ ಜವಾಬ್ದಾರಿ ಕಡಿಮೆ ಆಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಏನಾದ್ರೂ ಒಂದು ಹವ್ಯಾಸಗಳು ಬೇಕಾಗ್ತವೆ. ಆ ಕಲೆ ಮೂಲಕವಾಗಿರಬಹುದು ಅಥವಾ ಸಾಹಿತ್ಯಗಳು ಬರೆಯುವುದರ ಮೂಲಕವಾಗಿರಬಹುದು, ಯಾವುದಲ್ಲಾದ್ರೂ ಒಂದರಲ್ಲಿ ತೊಡಗಿಸಿಕೊಂಡ್ರೆ ನಮ್ಮ ಮನಸ್ಸು ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗುವುದು, ಅಂತಹ ಒಂದು ವಿಚಾರದಿಂದ ನಾವು ಹೊರಗೆ ಬರ್ತೇವೆ, ಒಂದು ಒಳ್ಳೆಯ ದಾರಿಯನ್ನ ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾನು ಹೀಗೆ ಆರಿಸಿಕೊಂಡಂತಹ ಒಂದು ಕಲೆಯಿಂದ ನನಗೆ ಬಹಳಷ್ಟು ಹೆಸರನ್ನ ತಂದುಕೊಟ್ಟಿದೆ. ಹಾಗೆಯೇ ಇನ್ನು ಉಳಿದ ಮಹಿಳೆಯರಿಗೂ ನಿಮಗೆ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ಮುನ್ನುಗ್ಗಿ ಯಾವುದೇ ಅಡೆತಡೆ ಇಲ್ಲದೆ ನಾವು ಕಷ್ಟಪಟ್ಟು, ಶ್ರಮ ಪಟ್ಟು, ಶ್ರದ್ಧೆ ಪಟ್ಟು ಮುಂದುವರಿದ್ರೆ ಯಾವುದೂ ಕಷ್ಟ ಅಲ್ಲ ಅನ್ನೋದು ನನ್ನ ಹೇಳಿಕೆ, ಸಂದೇಶ. ನಿರ್ಮಲಾ ಹೆಗಡೆ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಾವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾ ಸುಂದರವಾದ ಮಾಹಿತಿಗಳನ್ನು ಅಥವಾ ಉತ್ತರಗಳನ್ನ ನೀಡಿದ್ದೀರಿ. ತುಂಬಾ ಖುಷಿ ಆಯ್ತು. ನಮ್ಮ ಈ ನುಡಿಸಿರಿ ವಾಹಿನಿ ನಿಮ್ಮ ಈ ಸಂದರ್ಶನವನ್ನು ಮಾಡಿ ಅದನ್ನು ಎಲ್ಲಾ ಕಡೆ ಬಿತ್ತರಿಸಿದಾಗ ಆ ಒಂದು ಸಂದೇಶ ಎಲ್ಲರಿಗೂ ಪ್ರೇರಣೆಯಾಗ್ಲಿ, ಎಲ್ಲ ಮಹಿಳಾ ಕಲಾವಿದರಿಗೆ, ಎಲ್ಲ ಕಲಾವಿದೆಯರಿಗೆ ಪ್ರೇರಣೆಯಾಗ್ಲಿ ಅನ್ನೋದು ನಮ್ಮ ಉದ್ದೇಶ. ಇನ್ನು ನಿಮ್ಮ ಈ ಕಲಾ ಪ್ರಪಂಚ ದೊಡ್ಡದಾಗಿ ಬೆಳಿಲಿ. ನೀವು ಹುಟ್ಟು ಹಾಕಿದ ಒಂದು ಸಂಸ್ಥೆಯಿಂದ ತುಂಬಾ ಜನ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯೆ ಕಲಿತು ನಿಮ್ಮ ಹೆಸರನ್ನ ಉಳಿಸ್ಲಿ ಅಂತ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇವೆ. ನಿಮ್ಗೂ ಧನ್ಯವಾದಗಳನ್ನ ನಾನು ಈ ಮೂಲಕವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನುಡಿಸಿರಿ ವಾಹಿನಿಯಿಂದ ನನಗೆ ಹೀಗೊಂದು ಅವಕಾಶವನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ನನ್ನ ಕಡೆಯಿಂದಲೂ ಧನ್ಯವಾದಗಳು.